ಬೀಳಲಿರುವ ಮುತ್ತುಗಳು ಸರಣಿ ಶೀರ್ಷಿಕೆಗೆ ಸ್ವಾಗತ. ದತ್ತು ನಮ್ಮ ಪೂರ್ವ ಹಿನ್ನೆಲೆಯಿಂದಲೂ ನೋಡೋಣ. ಅನಾದಿ ಕಾಲದಿಂದಲೂ ನಮ್ಮ ಹಿಂದೂಗಳಲ್ಲಿ ದತ್ತು ಅನ್ನೋ ಒಂದು ಪದ ಚಾಲ್ತಿನಲ್ಲಿತ್ತು. ಇದು ಧರ್ಮಶಾಸ್ತ್ರಗಳಲ್ಲಿ ತಿಳಿಸಲ್ಪಟ್ಟಿದೆ. ನಮ್ಮ ಭಾರತ ದೇಶದಲ್ಲಿ ಹಿಂದೆ ದತ್ತುನ ಒಂದು ಧಾರ್ಮಿಕತೆಗೋಸ್ಕರ ತಗೊಳ್ತಾ ಇದ್ರು. ಹಾಗೆ ಅದರಲ್ಲೂ ಗಂಡು ಮಕ್ಕಳುಗಳನ್ನ ತಮ್ಮ ವಂಶೋದ್ಧಾರಕನಾಗಿ ತಮ್ಮ ವಂಶ ಬೆಳಿಬೇಕು ಅನ್ನೋ ಒಂದು ಉದ್ದೇಶದಿಂದ ಮಕ್ಕಳಿಲ್ಲದಂಥ ಸಂದರ್ಭದಲ್ಲಿ ದತ್ತುನ ತಗೊಳ್ತಾ ಇದ್ರು. ಇದಕ್ಕೆ ಅನೇಕ ನಮ್ಮ ಪುರಾಣದಲ್ಲಿ ಉದಾಹರಣೆಗಳಿದೆ. ಹಾಗೆ ನಾವು ಹೇಳಬೇಕು ಅಂದರೆ ಸೀತಾಮಾತೆನ ಜನಕ ಮಹಾರಾಜರು ಭೂಮಿನಲ್ಲಿ ಸಿಕ್ಕಿದಾಗ ಆ ಪೆಟ್ಟಿಗೆಲಿದ್ದ ಮಗುನ ತಗೊಂಡು ತನ್ನ ಮಗಳಾಗಿ ಸಾಕಿದ್ರು. ಹಾಗೆ ಶ್ರೀಕೃಷ್ಣನನ್ನ ನಂದ ಯಶೋಧರು ಬೆಳೆಸಿದ್ರು. ಹಾಗೆ ವಿಶ್ವಾಮಿತ್ರ ಹಾಗೂ ಮೇನಿಕೆಯರ ಮಗಳು ಶಕುಂತಲೆಯನ್ನ ನಮ್ಮ ಕಣ್ವ ಮಹರ್ಷಿಗಳು ಬೆಳೆಸಿದಂಥ ಉದಾಹರಣೆಗಳನ್ನು ನಾವೆಲ್ಲ ಕೇಳಿದ್ದೀವಿ. ಆಗ ಅನಾಥ ಮಗು ಅಂತ ಹೇಳಿ ಅವರು ಭೇದ ಭಾವ ಮಾಡದೆ ತಮ್ಮದೇ ಮಗು ಅಂತ ಅಂದ್ಕೊಂಡು ಪ್ರೀತಿ, ವಾತ್ಸಲ್ಯ, ಮಮತೆ ಇದನ್ನೆಲ್ಲ ಕೊಟ್ಟು ಬೆಳೆಸಿದಂಥ ಅನೇಕ ಉದಾಹರಣೆಗಳು ಇದೆ. ಸೊ ಹಾಗಾಗಿ ದತ್ತು ತಗೊಳ್ಳೋದು ಒಂದು ಧೈರ್ಯದಿಂದ ಸಮಾಜದಲ್ಲಿ ನಾವು ಮುಂದೆ ಬಂದು ದತ್ತು ತಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.